ಇದೆಲ್ಲದರ ಮೂಲಕ ಡಿಕೆ ಶಿವಕುಮಾರ್ ದಿನದಿಂದ ದಿನಕ್ಕೆ ಬಿಜೆಪಿಗೆ ಹತ್ರ ಆಗ್ತಾ ಇದ್ದಾರೆ. ಸುಮ್ಮನೆ ಒಂದು ಚರ್ಚೆ. ಜುಲೈ 31ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ರು ಡಿಕೆ ಶಿವಕುಮಾರ್. ಇತ್ತೀಚೆಗೆ ತಮ್ಮ ಧಾರ್ಮಿಕ ನಂಬಿಕೆಗಳನ್ನು ಬಹಳ ಬಹಿರಂಗವಾಗಿ ತೋರಿಸಿಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅಂತ ಹೋದ್ರೆ ಡಿಕೆ ಶಿವಕುಮಾರ್ ಅವರು ಹಿಂದುತ್ವ ಅಂತ ಹೋಗ್ತಾರಾ? ಇದೆಲ್ಲವೂ ಸಿದ್ದರಾಮಯ್ಯನವರಿಗೆ ಡಿಕೆ ಶಿವಕುಮಾರ್ ಕೊಡ್ತಾ ಇರುವ ಕೌಂಟರ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು. ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ ಬಹಳ ಜನ ಇದ್ದಾರೆ ಅಂದ್ರು. ಪಕ್ಕದ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಶಿವಸೇನೆ ಮೈತ್ರಿಯ ಸರ್ಕಾರ ಇತ್ತು. ಕಾಂಗ್ರೆಸ್ ಶಿವಸೇನೆ ಮತ್ತು ಎನ್ಸಿಪಿ ಮೈತ್ರಿಯ ಸರ್ಕಾರ. ಏಕನಾಥ್ ಶಿಂದೆ ಶಿವಸೇನೆಯ 2/3 MLAಗಳನ್ನು ಒಡೆದುಕೊಂಡು ಹೊರಗೆ ಬಂದು ಬಿಜೆಪಿ ಅವರ ಜೊತೆಗೆ ಸೇರ್ಕೊಂಡು ಸರ್ಕಾರ ರಚಿಸಿ ಮುಖ್ಯಮಂತ್ರಿ ಆಗ್ಬಿಟ್ರು. ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ ಬಹಳ ಜನ ಇದ್ದಾರೆ. ನವೆಂಬರ್ ಡೆಡ್ ಲೈನ್ ಬಗ್ಗೆ ನಾನು ಹೇಳಿದ್ದೆ. ಸಿಎಂ ಪದವಿಯನ್ನು ಒದ್ದು ಕಿತ್ಕತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಒಂದ್ ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡ್ತಿದ್ದಾರೆ, ಹೇಳಿಕೆ ಕೊಡ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗತ್ತೆ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಎಲ್ಲ ಬೆಳವಣಿಗೆಗಳನ್ನು ಸ್ವಲ್ಪ ಮೆಲೋಡೌನ್ ಮಾಡೋ ಪ್ರಯತ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅಮಿತ್ ಶಾ ಭೇಟಿ ಅದೆಲ್ಲ ಸಹಜವಾದ ಭೇಟಿ, ಅದಕ್ಕೇನು ವಿಶೇಷ ಅರ್ಥ ಕಲ್ಪಿಸಬೇಡಿ. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈಶಾ ಫೌಂಡೇಶನ್ಗೆ ಹೋಗಿದ್ರು. ಡಿಕೆ ಶಿವಕುಮಾರ್ ಬಿಜೆಪಿಗೆ ಬಂದು ಬಿಡ್ತಾರಾ ಅನ್ನೋ ಪ್ರಶ್ನೆಗೆ ನಮ್ಮ ಲೆವೆಲ್ನಲ್ಲಿ ಚರ್ಚೆ ಆಗಿಲ್ಲ, ಬೇರೆ ಎಲ್ಲಿ ಚರ್ಚೆ ಆಗಿದೆಯೋ ನಮಗೆ ಗೊತ್ತಿಲ್ಲ, ಇತ್ಯಾದಿ ಇತ್ಯಾದಿ. 3 ಜನ ಹೇಳಿ ಕೇಳಿಸ್ಕೊಳ್ಳಿ. ಫಸ್ಟ್ ಕಾಂಗ್ರೆಸ್ ಅವರು ಅವ್ರನ್ನ ಹೊರಗಾಕ್ತಾರ, ಅದನ್ನು ಯೋಚನೆ ಮಾಡಲಿ, ಆಮೇಲೆ ಮುಖ್ಯದ್ದು ನಾವು ನೋಡಿ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಜ್ಯೋತಿಷ್ಯ ಹೇಳುವಷ್ಟು ದೊಡ್ಡನಲ್ಲ. ಆದರೆ ಒಪ್ಪಂದ ಏನಾಗಿದೆ, ನವೆಂಬರ್ ಅಲ್ಲಿ ಏನು ತೀರ್ಮಾನ ಆಗುತ್ತೆ, ಸತ್ಯ ಸಂಗತಿಯನ್ನ ಹೇಳಿದ್ದೀನಿ. ಈ ಎಲ್ಲ ನಾಟಕ ಯಾಕೆ ನಡೀತಾ ಇದೆ? ಮತ್ತೆ ನಾನು ಹೇಳಿದ್ದು ನವೆಂಬರ್ ಸುಳ್ಳಾದ್ರೆ, ನವೆಂಬರ್ 16 ಸುಳ್ಳಾಗೋದಾದ್ರೆ ಈಗೇನು ಎಪಿಸೋಡ್ಗಳು ನಡೀತಾ ಇದೆಯಲ್ಲ, ಯಾಕೆ ನಡೀತಾ ಇದೆ ನೋಡಿ. ಡಿ ಕೆ ಶಿವಕುಮಾರ್ ಕ್ಯಾರೆಕ್ಟರ್ ಎಲ್ಲರಿಗೂ ಗೊತ್ತಿರೋದೆ. ಅಷ್ಟು ಧೈರ್ಯವಾಗಿ ಎಲ್ಲ ಕಾಂಗ್ರೆಸ್ ನಾಯಕರ ಮುಂದೆ ವಿಧಾನಸಭೆಯಲ್ಲೇ ಒದ್ದು ಕಿತ್ಕೊಂತೀನಿ ನಾನು ಅಂತ ಹೇಳಿದಾಗೂ ಕೂಡ ಕಾಂಗ್ರೆಸ್ ಅವರು ಏನ್ ಮಾತಾಡಿದ್ರು? ಏನ್ ಮಾತಾಡಿಲ್ಲ. ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಏಕನಾಥ್ ಶಿಂದೆ ಅವರು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತ ಕಾಣಿಸ್ತಾ ಇದೆ. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿ ಸಮೇತವಾಗಿ ಹಲವಾರು ಬಾರಿ ಹಿಂದೆ ಭಾಗವಹಿಸಿದ್ದಾರೆ. ನಾವು ಕೂಡ ಬೆಂಗಳೂರಿನಲ್ಲಿ ಭಾಗವಹಿಸಿದ್ದೇವೆ. ಅದೇ ರೀತಿ ಅವರು ಭಾಗವಹಿಸಿದ್ದಾರೆ. ಅದಕ್ಕೇನು ಹೆಚ್ಚಿನ ರಾಜಕೀಯ ಅರ್ಥ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ವ್ಯಾಖ್ಯಾನ ನಡೀತಿರುವಂತದ್ದು ಅವರ ಪಕ್ಷದಲ್ಲಿರುವಂತಹ ಅಪನಂಬಿಕೆ ಮತ್ತು ಗೊಂದಲದ ಸಂಖ್ಯೆ ಅಂತ ಅಷ್ಟೇ. ಬಿಜೆಪಿಗೆಲ್ಲ ಬರ್ತಾರೆ, ಆ ಥರ ಚರ್ಚೆ ಆಗ್ತಾ ಇಲ್ಲ. ಅದ ಆ ತರದ ಯಾವುದೂ ಚರ್ಚೆ ಇಲ್ಲ. ರಾಜಕಾರಣದಲ್ಲಿ ಬೆಳವಣಿಗೆ ಕ್ಷಿಪ್ರ ಆಗೋದು ಆ ತರದ ನಮ್ಮ ಮಟ್ಟಕ್ಕಂತೂ ಅಥವಾ ನಮ್ಮ ತಿಳುವಳಿಕೆಗೆ ಮಾತ್ರ ಯಾವುದೇ ತರ ಚರ್ಚೆ ಇಲ್ಲ.
ಆಗಲೇ ಹೇಳಿದಂತೆ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅವರ ನಡೆ ನುಡಿ ತಳಮಳವನ್ನ ಉಂಟು ಮಾಡಿದೆ. ಏನ್ ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ. ಹೈಕಮಾಂಡ್ ಇದೆ, ಚರ್ಚೆ ಮಾಡ್ತೀವಿ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ನಮ್ಮ ನಾಯಕರು, ಸತೀಶ್ ಜಾರಕಿಹೊಳಿ ಪರಮೇಶ್ವರು ನಮ್ಮ ನಾಯಕರು, ಇನ್ನೂ ಬಹಳ ಜನ ಇದ್ದಾರೆ, ಇತ್ಯಾದಿ ಇತ್ಯಾದಿ. ಎಂಬಿ ಪಾಟೀಲ್ರ ಮಾತು. ಅಜಯ್ ಸಿಂಗ್ ಮಾತಾಡೋದು, ಸದ್ಗುರು ಕರೆದಿದ್ದಾರೆ, ಡಿಕೆ ಶಿವಕುಮಾರ್ ಹೋಗಿದ್ದಾರೆ, ಅದು ಅವರ ವೈಯಕ್ತಿಕ ನಿರ್ಧಾರ. ಸದ್ಗುರು ಒಂದ ಪಕ್ಷಕ್ಕೆ ಸೀಮಿತರಾದವರಲ್ಲ. ಅವರು ರಾಹುಲ್ ಗಾಂಧಿಯನ್ನ ಟೀಕಿಸಿದ್ದು DCM ಅವರ ಗಮನಕ್ಕಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಹೇಳಿದ್ರು, ನಾನು ಕೂಡ ಸದ್ಗುರು ಅವರ ಅಭಿಮಾನಿ, ಅವರಿಗೆ ತುಂಬಾ ಜನ ಅಭಿಮಾನಿಗಳಿದ್ದಾರೆ. ಸದ್ಗುರು ಮಾತಾಡಿದ್ ಎಷ್ಟು ಸರಿ ಎಷ್ಟು ತಪ್ಪು. ಶಿವರಾತ್ರಿ ಹಬ್ಬದಲ್ಲಿ ಆ ಥರ ಮಾತಾಡಬಾರ್ದು. ಸದ್ಗುರು ಆ ಥರ ಮಾತಾಡಿದ್ ಸರಿಯಲ್ಲ. ಸದ್ಗುರು ಏನ್ ಮಾತಾಡಿದ್ರು ಅನ್ನೋ ವಿಷಯಕ್ಕೆ ಬರ್ತೀನಿ ಆಮೇಲೆ. ಫಸ್ಟ್ ಇದು ಕೇಳಿಸ್ಕೊಳ್ಳಿ. ಹೈಕಮಾಂಡ್ ಇದೆ, ಸಿದ್ದರಾಮಯ್ಯ ನಾನು ನಾಯಕತ್ವ ಅನ್ನೋದು ಹೇಳಿದೆ ಸರ್. ತಪ್ಪೇನಲ್ಲ. ಅವರು ಇಬ್ರು ನಾಯಕರೇ ನಮ್ದು. ಅವರಿಬ್ರು ನಾಯಕರು, ಸತೀಶ್ ಜಾರಕಿಹೊಳಿ ಅವ್ರ ನಾಯಕರು, ಪರಮೇಶ್ವರ್ ಅವ್ರ ನಾಯಕರು, ಇನ್ನು ಬಾಳ ಎಲ್ಲರೂ ನಾಯಕರು. ಎರಡಲ್ಲ, ಇನ್ನು ನಾಲ್ಕು ಎಲ್ಲರೂ ಜನ ಎಲ್ಲರಿದ್ದಾರೆ. ಪಕ್ಷ ಸಾಮೂಹಿಕವಾಗಿ ಒಬ್ಬ ವ್ಯಕ್ತಿಯ ಇದು ಅಲ್ಲ. ಇದು ಸಾಮೂಹಿಕ ನಾಯಕತ್ವದಲ್ಲಿ ವಿಶ್ವಾಸ ಇಟ್ಕೊಂಡ್ಬಂದಂತ ಕಾಂಗ್ರೆಸ್ ಪಕ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಅವತ್ತು ಸಹ ಸಂಘಟನೆ ಮಾಡಿದ್ದಾರೆ. ಹೊಸ ಚುನಾವಣೆಯಲ್ಲಿ ಬಹಳ ಶ್ರಮ ವಹಿಸಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಇವತ್ತು ದಿವಸ ಅವರು ಈಸ್ ಅ ಮಾಸ್ ಲೀಡರ್. ವಿಶೇಷವಾಗಿ ಬಡವರು, ಹಿಂದುಳಿದವರು, ರೈತರು ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಒಂದು ಮುಖವನ್ನ ನೋಡಿ, ಅವ್ರ ಫೇಸ್ ನೋಡಿ ಇವತ್ತು ದಿವಸ ನಮ್ಮ ಸಾಮಾನ್ಯ ಕಟ್ಟಕಡೆಯ ಸಾಮಾನ್ಯ ಕಾರ್ಯಕರ್ತರಿಂದ ಎಲ್ಲರೂ ಕೊಡುಗೆ ಇದೆ. ಸರ್ಕಾರ ಬರಲಿಕ್ಕೆ ಜನರ ಆಶೀರ್ವಾದ ಮುಖ್ಯ ಅಲ್ಲ, ಅದು ಅವ್ರದ್ದು ಪರ್ಸನಲ್. ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಈಶಾ ಫೌಂಡೇಶನ್ ಆಫ್ ಸದ್ಗುರು ಅವರು ಕರೆದಿದ್ದಾರೆ. ಆ ಒಂದು ಹಂತದಲ್ಲಿ ಅವ್ರು ಹೋಗಿ ಅದರಲ್ಲಿ ಭಾಗಿಯಾಗಿದ್ದಾರೆ. ಈಶಾ ಫೌಂಡೇಶನ್ ಸದ್ಗುರು ಅವರು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ. ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದು ಬಹುಶಃ ನನ್ನ ಗಮನದಲ್ಲೂ ಇಲ್ಲ. ಅವರು ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ದು DCM ಅವರ ಗಮನದಲ್ಲಿ ಇದೇನಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅದು ಅವ್ರನ್ನ ಕೇಳಿ, ಅವ್ರ ವಿಚಾರ. ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಕ್ ಹೋಗೋದಿಲ್ಲ. ಸದ್ಗುರು ಅವ್ರು ಮಾತನಾಡಿರ್ತಕ್ಕಂಥ ಮಾತು, ನಾನು ಕೂಡ ಅವರು ಮಾತನಾಡ್ತಕ್ಕಂಥದ್ದಾಗಿರಲಿ, ಅವ್ರು ಹೇಳ್ತಕ್ಕಂಥ ಫಿಲಾಸಫಿನ ನಾವೆಲ್ಲರೂ ಒಪ್ತೀವಿ. ವಿ ಆರ್ ಆಲ್ ಆರ್ ಫ್ಯಾನ್ಸ್. ಶಿವನ್ ಭಕ್ತರು ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಅಲ್ಲಿ ಭಾಗಿಯಾಗಿರ್ತಾರೆ. ಅಲ್ಲಿ ಅದು ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಿಕಾಸ್ ಇವರೆಲ್ಲರೂ ಒಂದ್ ಸುಮ್ಮನೆ ರಾಜಕೀಯ ಪಕ್ಷಕ್ಕೆ ಸೇರಿ ಮಾತನಾಡೋದೇ ಒಳ್ಳೇದಂತ. ತೋರ್ಸ್ಕೊಳಕ್ ಮಾತ್ರ ನಾವು ರಾಜಕೀಯದಾಗಿಲ್ಲ ಅಂತಕ್ಕಂಥದ್ದು ಅದು ಸರಿಯಲ್ಲ. ನನಗೆ ಯಾಕೋ ನಾನು ಇದನ್ನ ಖಂಡನೆ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.